ತುಕಾಲಿ ಸಂತೋಷ್ ಅವರಿಗೆ ಸಂಗೀತ ಅವ್ರದ್ದು ಕ್ಯಾರೆಕ್ಟರು ಅವ್ರ ಆಟ ಆಡೋ ವಿಧಾನ ಆಗಲಿ ತುಂಬ ಇಷ್ಟ ಆಗಿದೆ ಅಂತಲೇ ಹೇಳ್ಬೋದು. ಯಾಕೆ ಮಾತನ್ನು ಹೇಳಕತ್ತೀನಿ ಅಂದರೆ, ಈ ಒಂದು ಬಿಗ್ ಬಾಸ್ ಮನೆಯಲ್ಲಿ ಸಂಗೀತನ ಅಷ್ಟೊಂದು ಹೇಟ್ ಮಾಡ್ತಿದ್ರಿ. ಬಿಗ್ ಬಾಸ್ ಮನೆಯಲ್ಲಿ ಎಲ್ಲರೂ ಕೂಡ ಅಷ್ಟೊಂದು ಹೇಟ್ ಮಾಡಿದಾಗ ಎಲ್ಲೋ ಒಂದು ಕಡೆ ಒಬ್ಬರೇ ಆದಾಗ ಅದು ಒಂಥರ ಬೇಜಾರಾಗೋದು, ಬಿಟ್ಟು ಹೋಗೋದ ಅಂತ ಇದು ಮಾಡ್ತಾರೆ. ಆದರೆ ಸಂಗೀತ ಇಷ್ಟು ಗಟ್ಟಿಯಾಗಿ ನಿಂತಿದ್ರು. ಅವ್ರ ಕ್ಯಾರೆಕ್ಟರ್ ಎಷ್ಟು ಚೆನ್ನಾಗಿದೆ ನೋಡ್ರಿ. ಅವ್ರ ಧೈರ್ಯ ನೋಡಿದ್ರ ಈ ಒಂದು ಬಿಗ್ ಬಾಸ್ ಮನೆಗೆ ಎಲ್ಲರೂ ಕೂಡ ಎದುರಾಗಿದ್ರು. ಅವರೊಬ್ಬರೇ ಇದ್ದರು. ಆವಾಗ ಕೂಡ ಅವ್ರ ಧೈರ್ಯವನ್ನು ಬಿಟ್ಟಿಲ್ಲ. ತುಂಬ ಚೆನ್ನಾಗಿ ಆಡಿದ್ದಾರೆ, ಎಲ್ಲರ ಮನಸ್ಸನ್ನು ಗೆದ್ದಿದ್ದಾರೆ. ಅವ್ರ ಕ್ಯಾರೆಕ್ಟರ್ ಎಲ್ರಿಗೂ ಇಷ್ಟ ಆಗ್ತದೆ, ಅವರಂದರೆ ಎಲ್ರಿಗೂ ಇಷ್ಟ ಆಗ್ತಾರೆ ಅಂಥೇಳಿ ಈ ಒಂದು ಮಾತನ್ನು ವರ್ತೂರು ಸಂತೋಷ್ ಅವ್ರ ಹತ್ರ ಹೇಳಿದ್ದಾರೆ ತುಕಾಲಿ ಸಂತೋಷ್ ಅವರು. ಈ ಒಂದು ಬಿಗ್ ಬಾಸ್ ಮನೆಯಲ್ಲಿ ಸಂಗೀತ ಅವರು ಏನು ಅಂತ ಹೇಳಿ ಈಗೀಗ ಎಲ್ರಿಗೂ ಅರ್ಥ ಹಾಕ್ಕೊಂತ ಹೋಗಕತ್ತದ ಅಂತಲೇ ಹೇಳ್ಬೋದು. ಯಾಕಂತಂದರೆ ಎಷ್ಟೋ ಜನಕ್ಕೆ ಸಂಗೀತ ಅವ್ರ ಕ್ಯಾರೆಕ್ಟರ್ ಎಲ್ರಿಗೂ ಗೊತ್ತಾಗಿದೆ. ಅವ್ರ ವ್ಯಕ್ತಿತ್ವ ಏನು, ಅವ್ರು ಹೆಂಗಿದಾರ, ಯಾವ ಸಂದರ್ಭದಲ್ಲಿ ಹೆಂಗೆ ಮಾತಾಡ್ತಾರ, ಆಮೇಲೆ ಯಾರನ್ನ ಹಚ್ಕೊಂಡ್ರೆ ಮನಸ್ಸಿಂದ ಅವ್ರನ್ನ ಅಸಲು ಬಿಟ್ಕೊಡಂಗಿಲ್ಲ. ಅವರು ಈಗ ನಮ್ಮವರು ಅಂತ ಹೇಳಿ ನಂಬಿದ ಮೇಲೆ ಅವ್ರ ಹತ್ರ ಹೋದ್ಮೇಲೆ ಅವ್ರು ಯಾವುದೇ ಕಾರಣಕ್ಕೂ ಬಿಟ್ಕೊಡಂಗಿಲ್ಲ ಅಂಥೇಳಿ ಈಗಾಗಲೇ ಎಲ್ರಿಗೂ ಗೊತ್ತಾಗಿದೆ ಅಂತ ಹೇಳಿ ತಿಳ್ಕೊಕತ್ತೀನಿ. ಈ ಒಂದು ಬಿಗ್ ಬಾಸ್ ಮನೆಯಲ್ಲಿ ತುಕಾಲಿ ಸಂತೋಷ್ ಅವ್ರಿಗೂ ಕೂಡ ಇವಾಗ ಅರ್ಥ ಆಗಿದೆ ಸಂಗೀತ ಅವರು ಏನಂತ ಹೇಳಿ ಅಂತಲೇ ಹೇಳ್ಬೋದು. ಅವ್ರ ಮಧ್ಯೆ ಇಬ್ಬರ ಮಧ್ಯೆ ತುಂಬ ಕೋಳಿ ಜಗಳಗಳು ನಡೀತಾನೆ ಇದ್ವಲ್ಲ. ಅಂದರೆ ಕೋಳಿ ಜಗಳ ಅನ್ನೋಕ್ಕಿಂತ ತುಂಬ ದೊಡ್ಡ ಜಗಳನೇ ಆಗ್ತಿತ್ತು. ಅಂದರೆ ಒಬ್ರಿಗೊಬ್ರು ಮುಖ ಕೊಟ್ಟು ಮಾತಾಡ್ತಿರ್ಲಿಲ್ಲ ಸರಿಯಾಗಿ. ಒಬ್ರಿಗೊಬ್ರು ಏನೇ ಮಾತಾಡಿದ್ರು ಒಂಥರ ಮುಖ ಸಿಂಡ್ರಿಸ್ಕೊಳ್ಳೋದು ಆ ಥರ ಎಲ್ಲ ಮಾಡ್ತಿದ್ರಲ್ವ. ಅಂದರೆ ಅವರು ಕುಂತು ಮಾತಾಡಿರಲಿಲ್ಲ. ನಾನೇ ಕರೆಕ್ಟ್ ಅಂತ ಹೇಳಿ ಇಬ್ಬರು ಕೂಡ ಇದ್ರಲ್ವ. ಆ ಒಂದು ಸಂದರ್ಭದಾಗ ಏನೇ ಮಾತಾಡಿದ್ರು ಕೂಡ ಅವ್ರಿಗೆ ಕರೆಕ್ಟ್ ಅನಿಸುತ್ತಾ. ಆಮೇಲೆ ಫ್ರೆಂಡ್ಸ್ ಆಗೋಣ, ಇನ್ನೂ ಸ್ವಲ್ಪ ವಾರಗಳಿದಾವ, ಆಯ್ತು ಹೋಗ್ಬಿಡ್ತೀವಿ ಅಂತ ಹೇಳಿ ಈ ಒಂದು ಮಾತನ್ನು ಇಬ್ಬರು ಕೂಡ ಆಡ್ಕೊಂಡು ಫ್ರೆಂಡ್ಸ್ ಆದ್ರಲ್ವ. ಇವಾಗ ಸಂಗೀತ ಅವರು ತುಕಾಲಿ ಅವ್ರಿಗೆ ಅರ್ಥ ಆಗ್ತಿದ್ದಾರೆ ಅಂತಲೇ ಹೇಳ್ಬೋದು. ತುಕಾಲಿ ಅವರು ಸಂಗೀತ ಅವ್ರಿಗೆ ಅರ್ಥ ಆಗಕತ್ತಾರ ಅಂತಲೇ ಹೇಳ್ಬೋದು. ಇಲ್ಲಿ ತುಕಾಲಿ ಅವ್ರಿಗಂತರೂ ಮನಸ್ಸು ಚೇಂಜ್ ಆಗಿದೆ ಅಂತಲೇ ಹೇಳ್ಬೋದು. ಸಂಗೀತ ಅವ್ರ ಮೇಲೆ ಏನಿತ್ತು ಒಪಿನಿಯನ್ ಅಂದರೆ ಹಂಗ ಹಿಂಗ ಅಂತ ಹೇಳಿ ಅವ್ರು ಮಾತಾಡ್ತಿದ್ರಲ್ವ ಮೊದಲು, ಆ ಒಪಿನಿಯನ್ ಹೋಗ್ಬಿಟ್ಟು ಒಳ್ಳೆ ಒಪಿನಿಯನ್ ಬಂದದಂತಲೇ ಹೇಳ್ಬೋದು. ಈ ಒಂದು ಬಿಗ್ ಬಾಸ್ ಮನೆಯಲ್ಲಿ ಸಂಗೀತ ಅವ್ರ ಜೊತೆ ಯಾರು ಇರ್ತಾರೋ ಅವ್ರನ್ನ ಯಾರು ಬಿಟ್ಕೊಡಂಗಿಲ್ಲ ಅನ್ನೋದಕ್ಕೆ ಇವರೊಬ್ಬರು ಸಾಕ್ಷಿ ಆದರೂ ತುಕಾಲಿ ಸಂತೋಷ್ ಅವ್ರು ಅಂತಲೇ ಹೇಳ್ಬೋದು. ಅವ್ರು ಹೇಳಿದರು ಚೆನ್ನಾಗಿ ಆಡಕತ್ತಿದ್ದಾರ, ಎಲ್ಲರ ಮನಸ್ಸನ್ನು ಕೂಡ ಗೆದ್ದಿದ್ದಾರ. ಆಮೇಲೆ ಅವರೇ ಒಂದು ಕಡೆ ಆದಾಗ, ಎಲ್ಲರೂ ಒಂದು ಕಡೆ ಆದಾಗ ಅಸಲು ಏನೂ ಮಾಡಿಲ್ಲಲ್ಲ, ಆಯಿತು ತುಂಬ ಚೆನ್ನಾಗಿ ಆಡ್ತಾರೆ, ಇರ್ತಾರೆ ಅವರು ಟಾಪ್ನಾಗ ಅಂಥೇಳಿ ಒಂದು ಮಾತನ್ನು ಕೂಡ ಹೇಳಿದ್ದಾರೆ. ಸೊ ನೋಡ್ತಾ ಹೋಗೋಣ ಏನೇನಾಗುತ್ತೆ ಅಂತೇಳಿ. ತುಕಾಲಿ ಸಂತೋಷ್ ಅವರು ಈಗ ಈ ಥರ ಎಲ್ಲ ಒಳ್ಳೊಳ್ಳೆ ಮಾತುಗಳನ್ನು ಹೇಳಿದಾರಲ್ವ. ಸೊ ಅವ್ರಿಗೆ ಈಗ ಸಂಗೀತ ಅವ್ರ ಮೇಲೆ ಯಾವುದೇ ಮನಸ್ತಾಪ ಆಗಲಿ ದ್ವೇಷ ಆಗಲಿ ಇರಂಗಿಲ್ಲ ಅಂಥೇಳಿ ಕಾಣಿಸಕತ್ತದ. ಸೊ ಟಾಸ್ಕ್ಗಳು ಬಂದರೆ ತೋರಿಸ್ತಾರೋ ಅದೇ ಥರನ. ಆಮೇಲೆ ತೋರಿಸಿದ್ರು ಕೂಡ ಆ ಥರ ಮನಸ್ತಾಪ ಏನಾದರೂ ತೋರಿಸಿದ್ರು ಕೂಡ ಆ ಕ್ಷಣಕ್ಕೆ ಅಂದರೆ ಆ ಒಂದು ಟಾಸ್ಕಿಗೆ ಅಷ್ಟೇ ತೋರಿಸ್ತಾರೆ. ಇನ್ನು ಮುಂದೆ ಕಂಟಿನ್ಯೂ ಮಾಡ್ತಾರ ಏನು ಮಾಡ್ತಾರೆ ಅಂತ ಹೇಳಿ ನೋಡ್ತಾ ಹೋಗೋಣ. ಈ ಒಂದು ಬಿಗ್ ಬಾಸ್ ಮನೆಯಲ್ಲಿ ಯಾವುದು ಶಾಶ್ವತ ಅಲ್ಲ ಅಂತಲೇ ಹೇಳ್ಬೋದು. ಯಾಕಂತಂದರೆ ಇವಾಗ ಜಗಳ ಆಡಿದವರು ನಾಳೆ ಫ್ರೆಂಡ್ಸ್ ಆಗ್ತಾರ, ಇವತ್ತು ಫ್ರೆಂಡ್ಸ್ ಇದ್ದವರು ನಾಳೆ ಜಗಳ ಆಡಲೇಬೇಕಾಗುತ್ತೆ ಅನ್ನೋದು ಈ ಒಂದು ಬಿಗ್ ಬಾಸ್ ಮನೆಯನ್ನು ನೋಡ್ತಾ ಕಲಿಬೇಕಾಗಿರುವಂತಹ ಒಂದು ವಿಚಾರ ಅಂತಲೇ ಹೇಳ್ಬೋದು. ಸೊ ನೋಡ್ತಾ ಹೋಗೋಣ ತುಕಾಲಿ ಸಂತೋಷ್ ಅವರು ಇನ್ಮುಂದೆ ಸಂಗೀತ ಅವ್ರ ಹತ್ರ ಜಗಳ ಮಾಡ್ತಾರಾ ಅಥವಾ ಸುಮ್ಮನೆ ಇರ್ತಾರ? ಅವ್ರನ್ನ ಅರ್ಥ ಮಾಡ್ಕೊಂಡಿದ್ದಾರಲ್ವ, ಈಗ ಅರ್ಥ ಮಾಡಿಕೊಂಡು ಕೂಡ ಆರಾಮಾಗೆ ಫ್ರೆಂಡ್ಸ್ ಆಗಿ ಇರೋಣ ಅಂತ ಹೇಳಿನೇ ಇರ್ತಾರಾ ಅಥವಾ? ಯಾಕಂತಂದರೆ ಇಲ್ಲಿ ತುಕಾಲಿ ಸಂತೋಷ್ ಅವರ ಹೆಂಡತಿಗೆ ಸಂಗೀತ ಅವ್ರು ಅಂದರೆ ತುಂಬ ಇಷ್ಟ ಆಗಿದ್ದಾರೆ. ಯಾಕಂತಂದರೆ ಅವರು ಕರೆಕ್ಟ್ ಆಡಕತ್ತಾರ, ಕರೆಕ್ಟ್ ಇದ್ದಾರಾ ಅಂತ ಹೇಳಿ ಈ ಒಂದು ಮಾತನ್ನು ಕೂಡ ಅವರು ಹೇಳಿದಾರಲ್ವ. ಅದಕ್ಕೆ ತುಕಾಲಿ ಸಂತೋಷ್ ಅವ್ರಿಗೆ ಅವ್ರ ಹೆಂಡತಿಗೆ ಸಂಗೀತ ಅವರು ಇಷ್ಟ ಆದಮೇಲೆ ಗೊತ್ತಾದ್ಮೇಲೆ ಸಂಗೀತ ಅವ್ರನ್ನ ಅರ್ಥ ಮಾಡ್ಕೊಂಡವರು ಅವ್ರನ್ನ ಇಷ್ಟ ಅಂತ ಹೇಳಿದ್ದಾರೆ ಅಂತಂದರೆ ನೋಡಿರ್ತಾರೆ ಜನ ಒಂದು ಲೆವೆಲ್ನಲ್ಲಿ ಅವ್ರನ್ನ ಚೆನ್ನಾಗಿ ನೋಡಿರ್ತಾರೆ. ಅವ್ರನ್ನ ನಾವು ಅರ್ಥ ಮಾಡ್ಕೊಂಡಿರಲ್ಲ ಅವ್ರನ್ನ ಅಂತ ಹೇಳಿ ಹೇಳಿದ್ದಾರೆ. ಸೊ ನೋಡ್ತಾ ಹೋಗೋಣ. ಇನ್ನು ಮುಂದೆ ಇವರಿಬ್ಬರು ಫ್ರೆಂಡ್ಶಿಪ್ಪು ಯಾವಾಗಲೂ ಹಿಂಗೆ ಇರಬೇಕಂತೇಳಿ ಆಶಿಸ್ತಿದ್ದೀನಿ. ನಿಮ್ಗೆ ಏನು ಅಂತ ಹೇಳಿ ಕಮೆಂಟ್ನಾಗ ತಿಳಿಸಿ. ಇದೇ ಥರ ಮತ್ತಷ್ಟು ವಿಡಿಯೋಸ್ಗಾಗಿ ನಮ್ಮ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.